ಇನ್ನು ಫೈನಲ್ ಆಗದ ಸಚಿವ ಸಂಪುಟ ವಿಸ್ತರಣೆಗೆ ಮತ್ತೊಂದು ಮುಹೂರ್ತನ ಹಾಗಾದ್ರೆ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಶುಕ್ರವಾರ ಮಧ್ಯಾಹ್ನ 12ರ ನಂತರ ಸಮಾರಂಭನ ಅಂತ ಪ್ರಶ್ನೆ ಮೂಡ್ತಾ ಇದೆ. ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಸ್ವೀಕಾರಕ್ಕೆ ಸಿದ್ಧತೆ ನಡೀತಾ ಇದೆ. ಸಮಾರಂಭಕ್ಕೆ ಪೆಂಡಲ್ ಚೇರ್ ಹಾಕಿದ್ದಾರೆ ಸಿಬ್ಬಂದಿಗಳು. ಆದರೆ ಇನ್ನು ಕೂಡ ಪಟ್ಟಿ ಫೈನಲ್ ಆಗಿದ್ದ ಲೋಕಭವನದಲ್ಲಿ ಸಚಿವರ ಪ್ರಮಾಣ ವಚನಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಭದ್ರತೆ ಕೈಗೊಂಡಿದ್ದಾರೆ. ಈಗಾಗಲೇ ಸಭೆ ನಡೆಸಿದ್ದಾರೆ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್. ಆದರೂ ಕೂಡ ಇನ್ನೂ ಫೈನಲ್ ಆಗಿಲ್ಲ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಕ್ಕದ್ದು. ಶುಕ್ರವಾರ ಮಧ್ಯಾಹ್ನ 12ರ ನಂತರ ಸಮಾರಂಭನ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾಕೆಂದರೆ ನಾಳೆನೇ ಶುಕ್ರವಾರ, ಈ ವಾರದಲ್ಲೇ ಸಂಪುಟ ವಿಸ್ತರಣೆ ಫೈನಲ್ ಆಗುತ್ತೆ ಎನ್ನುವ ಮಾತುಗಳಿತ್ತು. ಆದರೂ ಕೂಡ ಇನ್ನೂ ಫೈನಲ್ ಆಗಿಲ್ಲ. ದಿನದಿಂದ ದಿನಕ್ಕೆ ಸಭೆಗಳು ಮುಂದೆ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರ ಕೈಗೆ ಸಿಗ್ತಾ ಇಲ್ಲ. ಹಾಗಾಗಿ ಇವತ್ತು ಕೂಡ ಸಮಯ ನಿಗದಿಯಾಗಿಲ್ಲ. ಎಷ್ಟೊತ್ತಿಗೆ ರಾಹುಲ್ ಗಾಂಧಿ ಅವರು ಸಿಗ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ಸಂಪುಟ ವಿಸ್ತರಣೆ ಯಾವಾಗ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಶಾಸಕರು ಕೂಡ ಒಂದ್ ಕಡೆ ಬೇಸರ ವ್ಯಕ್ತಪಡಿಸ್ತಾ ಇರುವಂತಹ 20 ಸ್ಥಾನಕ್ಕೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. 30ರಿಂದ 40 ಶಾಸಕರು ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಸದ್ಯ ದಿನದಿಂದ ದಿನಕ್ಕೆ ಸಂಪುಟ ವಿಸ್ತರಣೆ ವಿಳಂಬ ಆಗ್ತಾ ಇದೆ. ಜಮೀರ್ ಅಹಮದ್ ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಹಿಂದೆ ಸಿದ್ದು ಸಂಪುಟದಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಈ ಡಿಕೆ ಸಂಪುಟದಲ್ಲೂ ಕೂಡ ಸಚಿವ ಮಂತ್ರಿಗಿರಿಗಾಗಿ ಅವರು ಕಸರತ್ತು ನಡೆಸ್ತಾ ಇರುವಂತಕ್ಕದ್ದು. ಹಾಗಾಗಿ ಶಾಸಕರು ಕೂಡ ಬಹಳ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಡಿಕೆ ಸಂಪುಟ ವಿಸ್ತರಣೆಯಲ್ಲಿ ಸಸ್ಪೆನ್ಸು ದಿನದಿಂದ ದಿನಕ್ಕೆ ಮುಂದುವರಿತಾನೆ ಇರುವಂತಕ್ಕದ್ದು. ಇವತ್ತು ಪಟ್ಟಿ ಫೈನಲ್ ಆಗುತ್ತೆ, ನಾಳೆ ಪಟ್ಟಿ ಫೈನಲ್ ಆಗುತ್ತೆ ಅಂತ ಎಲ್ಲ ಶಾಸಕರು ಕಾತುರದಿಂದ ಕಾಯ್ತಾ ಇರುವಂತಕ್ಕದ್ದು. ಆದರೂ ಕೂಡ ಇನ್ನೂ ಕೂಡ ಪಟ್ಟಿ ಫೈನಲ್ ಆಗಿಲ್ಲ. ರಾಜ್ಯ ನಾಯಕರು ಈಗಾಗಲೇ ದೆಹಲಿಗೆ ಹೋಗಿ 3ರಿಂದ 4 ದಿನ ಆಯಿತು. ಆದರೂ ಕೂಡ ಇನ್ನು ದಿಢೀರಂತ ಸಭೆ ರದ್ದಾಗ್ತಾ ಇರುವಂತಕ್ಕದ್ದು. ಇವತ್ತು ಕೂಡ ಸಭೆ ನಡೆಯಲಿದೆ. ಆದರೂ ಕೂಡ ಇನ್ನು ರಾಹುಲ್ ಗಾಂಧಿ ಅವರು ಸಮಯ ನಿಗದಿ ಮಾಡಿಲ್ಲ. ಹಾಗಾಗಿ ದಿನದಿಂದ ದಿನಕ್ಕೆ ಈ ಸಂಪುಟ ವಿಸ್ತರಣೆ ಮುಂದುವರಿತಾ ಇರುವಂತಕ್ಕದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸಂಪುಟ ವಿಸ್ತರಣೆ ಕಸರತ್ತು ದಿನದಿಂದ ದಿನಕ್ಕೆ ಮುಂದೆ ಹೋಗ್ತಾನೆ ಇರುವಂತಕ್ಕದ್ದು. ನಿನ್ನೆ ಕೂಡ ಸಭೆ ಹಮ್ಮಿಕೊಳ್ಳಲಾಗಿತ್ತು, ಅದು ಕೂಡ ದಿಢೀರ್ ರದ್ದಾಯಿತು. ಇವತ್ತು ಕೂಡ ಸಭೆ ಇದೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ಸಮಯ ನಿಗದಿ ಮಾಡಿಲ್ಲ. ಒಂದ್ ಕಡೆ ಶಾಸಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜನಾಯಕರು ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಕಾಯ್ತಾ ಇರುವಂತಕ್ಕದ್ದು. ಯಾವಾಗ ಪಟ್ಟಿ ಫೈನಲ್ ಆಗ್ಬೋದು? ಶುಕ್ರವಾರಕ್ಕೆ ಪ್ರಮಾಣ ವಚನಕ್ಕೆ ಒಂದ್ ಕಡೆ ಸಿದ್ಧತೆ ನಡೀತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಕಳೆದ 4 ದಿನಗಳಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗೋದಕ್ಕೆ ರಾಜ್ಯ ನಾಯಕರಾದಂತಹ ಸಿದ್ದರಾಮಯ್ಯ, ಸಿಎಂ ಆಗಿರುವಂತಹ ಡಿಕೆಶಿ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಸತತ ಪ್ರಯತ್ನಗಳನ್ನ ಮಾಡ್ತಾ ಇರೋದು. ಅಂದ್ರೆ ಸೋಮವಾರ ದೆಹಲಿಗೆ ತೆರಳಿದಂತಹ ರಾಜ್ಯ ನಾಯಕರು ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಕ್ಕೆ ಅವಕಾಶ ಸಿಕ್ಕಿಲ್ಲ. ಸಾಕಷ್ಟು ಕಾರಣಗಳಿದೆ. ಒಂದ್ ಕಡೆ ನೀಟ್ ಎಕ್ಸಾಮ್ ಕುರಿತು ಲೋಕಸಭೆಯಲ್ಲಿ ಚರ್ಚೆ ಆಗ್ತಿದೆ. ಅದರ ಗಲಾಟೆಗಳಲ್ಲೇ ರಾಹುಲ್ ಗಾಂಧಿ ಅವರು ಮುಳುಗಿರೋದು. ಯಾಕೆಂದ್ರೆ ಅವರು ಲೋಕಸಭೆಯ ವಿಪಕ್ಷ ನಾಯಕರಾಗಿರೋದ್ರಿಂದ ಅಲ್ಲಿ ಕೂಡ ಸಾಕಷ್ಟು ಚರ್ಚೆಗೆ ಅವಕಾಶ ಇರೋದ್ರಿಂದ ಅವರು ಲೋಕಸಭೆಯಲ್ಲೇ ಮುಳುಗಿರೋದು. ಅದರಿಂದಾಗಿ ಹೆಚ್ಚು ಭೇಟಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇನ್ನೊಂದ್ ಕಡೆ ಈಗಾಗಲೇ ವೇಣುಗೋಪಾಲ್ ಸುರ್ಜೇವಾಲಾ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಅನ್ನ ಮುಗಿಸಿರುವಂತದ್ದು ರಾಜ್ಯ ನಾಯಕರು. ಈಗಾಗಲೇ ಒಂದು ಹಂತದ ಪಟ್ಟಿ, ಅಂದ್ರೆ ಒಂದು 14 ಜನರ ಪಟ್ಟಿಯನ್ನ ರೆಡಿ ಆಗಿರುವಂತದ್ದು. ಇನ್ನು ಬಾಕಿ ಉಳಿದಂತ 6 ಸ್ಥಾನಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಭೇಟಿಯ ಅವಶ್ಯಕತೆ ಇದೆ. ಅದೇ ರೀತಿಯಾದ ಓವರ್ ಆಗಿ ಕ್ಯಾಬಿನೆಟ್ ನ ರಚನೆ ಮಾಡೋಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಮತ್ತೊಂದು ಸಭೆ ಆಗ್ಬೇಕಾಗಿದೆ. ಹೀಗಾಗಿಯೇ ಕಳೆದ 4 ದಿನಗಳಿಂದಲೂ ಕೂಡ ದೆಹಲಿಯಲ್ಲೇ ಬೀಡುಬಿಟ್ಟಿರುವಂತಹ ರಾಜ್ಯ ನಾಯಕರು ಇಲ್ಲಿವರೆಗೂ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಕ್ಕೆ ಅವಕಾಶ ಸಿಕ್ಕಿಲ್ಲ. ಈ ಹಿಂದೆ ಕೂಡ 2 ಬಾರಿ ದೆಹಲಿಗೆ ಕರೆಸ್ಕೊಂಡಿದ್ದಂತ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡದೆ ಭೇಟಿಗೆ ಸಾಧ್ಯವಾಗದೆ, ಅಂದ್ರೆ ಆಗ ಕೂಡ ಕಾಂಗ್ರೆಸ್ ಜನತಾ ಪಾರ್ಟಿಯ ಪ್ರತಿಭಟನೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ಅವರು ಅದರಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಅವತ್ತು ಕೂಡ ಭೇಟಿ ಆಗಕ್ಕೆ ಅವಕಾಶ ಸಿಗದ್ರೆ 2 ಬಾರಿ ಕೂಡ ವಾಪಸ್ ಬಂದಿದ್ರು. ಈಗ ಮತ್ತೆ ಹೋಗಿದ್ರು ಕೂಡ ಕಳೆದ 4 ದಿನಗಳಿಂದ ದೆಹಲಿಯಲ್ಲಿ ಬಿಟ್ಟಿದ್ರು ಕೂಡ ಅವಕಾಶಗಳು ಸಿಗ್ತಿಲ್ಲ. ಇದರಿಂದ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಯಾಕೆಂದ್ರೆ 1 ಗಂಟೆಯಲ್ಲಿ ಬಗೆಹರಿಬೇಕಾದಂತಹ ಮೀಟಿಂಗು 12 ಗಂಟೆ ಆದ್ರೂ ಕೂಡ ಅವಕಾಶ ಸಿಗ್ತಿಲ್ಲ. ಈಗಾಗಲೇ ಟೈಮ್ ಆಗೋಗ್ತಿದೆ. ಸೆಷನ್ ಕೂಡ, ಅಂದ್ರೆ ರಾಜ್ಯ ಸೆಷನ್ ಕೂಡ ಆಗ್ತಿದೆ. ಕೆಲವೇ ದಿನಗಳು ಮಾತ್ರ ಬಾಕಿ ಇರೋದ್ರಿಂದ
ಆದಷ್ಟು ಬೇಗ ಆಗ್ಬೇಕಾಗಿತ್ತು ಅನ್ನೋ ಅಸಮಾಧಾನ ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯ ನಾಯಕರ ವಿರುದ್ಧ ಕೂಡ ಒಂದಷ್ಟು ಶಾಸಕರು ಗೊಂಡಿರುವಂತದ್ದು. ಈಗಾಗಲೇ ಅವರು ಕೂಡ ದೆಹಲಿಯಲ್ಲಿ ಇದ್ರು, ಒಂದಷ್ಟು ಶಾಸಕರು ಈಗಾಗಲೇ ದೆಹಲಿಯನ್ನು ಬಿಟ್ಟು ಬೆಂಗಳೂರಿಗೆ ಬಂದಿರೋದಕ್ಕೆ ನಿನ್ನೆ ಎಷ್ಟು ದಿನಗಳ ಕಾಯೋದು, 4 ದಿನ ಆಗಿದೆ ದೆಹಲಿಗೆ ಬಂದು, ಇನ್ನೂ ಅವಕಾಶ ಸಿಕ್ಕಿಲ್ಲ, ನೋಡೋಣ ಅಂತೇಳಿ ಒಂದಷ್ಟು ಜನ ಶಾಸಕರು ಕೂಡ ಬೆಂಗಳೂರಿಗೆ ವಾಪಸ್ ಆಗಿರುವಂತದ್ದು. ಇದು ಸಾಕಷ್ಟು ಒಂದು ರೀತಿಯಾದ ಮುಜುಗರಕ್ಕೆ ಕಾರಣ ಆಗ್ತಿದೆ. ಯಾಕೆಂದ್ರೆ ಈಗಾಗಲೇ ಇದನ್ನೇ ವಿಪಕ್ಷಗಳು ಕೂಡ ಅಸ್ತ್ರವಾಗಿ ಬಳಸ್ಕೊಂಡಿರುವಂತದ್ದು. ಬರ ಸಂದರ್ಭದಲ್ಲಿ ಒಬ್ಬ ಸಿಎಂ ಹೋಗಿ ದೆಹಲಿಯಲ್ಲಿ 4 ದಿನಗಳು ಕಾಯೋದು ಅಂದ್ರೆ ಏನು? ಇಲ್ಲಿ ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮೀಟಿಂಗ್ಗಳಾಗಿಲ್ಲ, ಏನೂ ಆಗ್ತಿಲ್ಲ. ಕಾವೇರಿಗೆ ಸಂಬಂಧಪಟ್ಟಂತೂ ಕೂಡ ವಿಪಕ್ಷಗಳು ಸಭೆಯನ್ನ ಕರೆದಿಲ್ಲ, ಇದೆಲ್ಲವೂ ಚರ್ಚೆ ಆಗಿಲ್ಲ, ಕೇವಲ ಸಂಪುಟದಲ್ಲೇ ಮುಳುಗೋಗಿದೆ ಕಾಂಗ್ರೆಸ್ ಸರ್ಕಾರ ಅಂತ ಒಂದಷ್ಟು ವಿಪಕ್ಷ ನಾಯಕರು ಕೂಡ ಆರೋಪವನ್ನ ಮಾಡ್ತಿರೋದು. ಆದ್ರೆ ಇವತ್ತು ಕೂಡ ರಾಹುಲ್ ಗಾಂಧಿ ಅವರು ಅವಕಾಶ ಕೊಟ್ಟಿದ್ದಾರೆ. ಬಟ್ ಎಷ್ಟು ಗಂಟೆಗೆ ಅಂತ ಇನ್ನ ಕನ್ಫರ್ಮ್ ಆಗಿಲ್ಲ. ಇವತ್ತು ಆದ್ರೆ ಒಂದು ವೇಳೆ ಖರ್ಗೆ ಅವರ ಮನೆಯಲ್ಲಿ ಮೀಟಿಂಗ್ ಆಗುವ ಸಾಧ್ಯತೆ ಇರುವಂತದ್ದು. ಆ ಮೀಟಿಂಗ್ ನಲ್ಲಿ 20 ಜನರ ಯಾರು ಸಚಿವರಾಗ್ತಾರೆ ಎಂಬ ನಿರ್ಧಾರ ಕೂಡ ಆಗುತ್ತೆ. ಅದೇ ರೀತಿ 2 DCMಗಳ ಬಗ್ಗೆ ಕೂಡ ಚರ್ಚೆ ಆಗ್ತಿದ್ದು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಮತ್ತು MB ಪಾಟೀಲ್ ಅವರ ಹೆಸರು ಕೂಡ ಪ್ರಬಲವಾಗಿ ಕೇಳಿ ಬರ್ತದೆ. ಅದನ್ನು ಕೂಡ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಮತ್ತು ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ ಸ್ಪೀಕರ್ ಯಾರಾಗಬೇಕೆಂಬ ಬಗ್ಗೆ ಕೂಡ ಕುತೂಹಲ ಮೂಡಿರೋದು. ಸಾಕಷ್ಟು ಹೆಸರುಗಳು ಕೂಡ ಸಾಲು ನಿಂತಿದೆ. ಯಾಕೆಂದ್ರೆ ಒಂದ್ ವೇಳೆ ಸಚಿವ ಸ್ಥಾನ ಸಿಗದಿದ್ರೆ ಸ್ಪೀಕರ್ ಸ್ಥಾನಗಳನ್ನಾದ್ರೂ ಕೊಡಿ ಅಂತ ಪರಿಷತ್ ಸದಸ್ಯರು ಮತ್ತು ವಿಧಾನಸಭೆ ಶಾಸಕರು ಕೂಡ ಕೇಳ್ತಾ ಇರೋದ್ರಿಂದ ಅದರ ಬಗ್ಗೆ ಕೂಡ ಚರ್ಚೆ ಆಗುವ ಸಾಧ್ಯತೆ ಇರುತ್ತೆ. ಆದ್ರೆ ಎಲ್ಲವೂ ಕೂಡ ಚರ್ಚೆ ಆಗ್ಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರ ಭೇಟಿ ಅವಶ್ಯಕತೆ ಇರುವಂತದ್ದು. ಓಕೆ ಮಾರುತಿ, ಹೋಲ್ಡ್ ಅಲ್ಲಿ ನಾನು ಮತ್ತೆ ಮಾತಾಡಿಸ್ತೀನಿ ನಿಮ್ನ. ಏನೋ ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ಕೂಡಿ ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಜಾತಕ